ಬೆಂಗಳೂರಿನಲ್ಲಿ ನಡೆಯುತ್ತಿರುವ ನೌಕರರ ಪ್ರತಿಭಟನೆಗೆ ಬೆಂಬಲವಾಗಿ ಇಂದು ಮೈಸೂರು ಜಿಲ್ಲೆ ಸಾರಿಗೆ ನೌಕರರು ಪ್ರತಿಭಟನೆ ನಡೆಸಿದ್ರು. ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಗಾಂಧೀಜಿ ಭಾವಚಿತ್ರವನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಸರ್ಕಾರ ತಮ್ಮ ಬೇಡಿಕೆ ಈಡೇರಿಸಲೇಬೇಕು ಎಂದು ಒತ್ತಾಯ ಮಾಡಿದ್ರು. ಸಾರಿಗೆ ನೌಕರರು ಸರ್ಕಾರಿ ನೌಕರರು ಆಗಲೇಬೇಕು ಎಂದು ಘೋಷಣೆ ಕೂಗುವ ಮೂಲಕ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಹಕ್ಕು ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಏನು ನಾವು ಸಾರಿಗೆ ನೌಕರರು ಸರ್ಕಾರಿ ನೌಕರರಾಗಬೇಕು ಅಂತಕ್ಕಂಥ ಒಂದು ಹೋರಾಟದ ಅಡಿಯಲ್ಲಿ ಇವತ್ತು 3ನೇ ದಿವಸ ನಾವು ಉಪವಾಸ ಸತ್ಯಾಗ್ರಹವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ. ನಮ್ಮ ಮೊನ್ನೆ ಏನು ಗುರುವಾರ ದಿವಸ ನಮ್ಮದು ಇತ್ತು ಬೆಂಗಳೂರಿನಲ್ಲಿ, ಅಲ್ಲಿದ್ದಂಥ ಒಂದು ನಮ್ಮದು ಮುಖ್ಯವಾಗಿ ನಮ್ಮದು 3 ಬೇಡಿಕೆ ಇತ್ತು. ಇದು ಇವತ್ತಿಂದಲ್ಲ, ಇವತ್ತು ಕಳೆದ 3 ವರ್ಷಗಳಿಂದ ಈ ಬೇಡಿಕೆ ಇತ್ತು. ಏನು ಸರ್ಕಾರಿ ನೌಕರರನ್ನು, ನಮ್ಮ ಸಾರಿಗೆ ನೌಕರನ್ನ ಸರ್ಕಾರಿ ನೌಕರನ್ನ ಮಾಡಿ ಅಂತ ಶಾಂತಿಯುತವಾಗಿ ನಾವು ಆಗಿಂದಾಗಿ ಮನವಿಗಳನ್ನು ಎಲ್ಲ ಏನು MLAಗಳಿರ್ಬೋದು ಅಥವಾ ಸಂಸದರಿರ್ಬೋದು ಅವ್ರ ಮುಖಾಂತರ ನಾವು ಮನವಿ ಸಲ್ಲಿಸಿದ್ವು. ಹಾಗೆ ಅವ್ರನ್ನ ಖುದ್ದು ಭೇಟಿ ಮಾಡಿ ನಾವು ಸಹ ಹೇಳಿದ್ವು. ಅದಕ್ಕೆ ಪೂರಕವಾಗಿ ನಾವು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಜಾಥಾವನ್ನು ಏರ್ಪಡಿಸಿ ಅವತ್ತೊಂದು ದಿವಸ ಭಾಳ ಶಿಸ್ತುಬದ್ಧವಾಗಿ ಭಾಳ ನಾವು ಸೌಜನ್ಯದಿಂದ ನಾವು ಅಲ್ಲಿ ನಾವು ಮಾಡ್ತಾಯಿದ್ದ ಅವರ ಕನಿಷ್ಠ ಪಕ್ಷ ಅವ್ರ ಸೌಜನ್ಯಕ್ಕೆ ಸರ್ಕಾರದಿಂದ ಮನವಿ ಪತ್ರವನ್ನು ಸ್ವೀಕಾರ ಮಾಡೋಕ್ಕೆ ಬರಲಿಲ್ಲ. ಸಮಯಗಳನ್ನು 3-4 ಬಾರಿ ಸಮಯ ನಿಗದಿ ಮಾಡಿ 1 ಬಾರಿನೂ ಸಹ ಅವರು ಬರಲಿಲ್ಲ. ಕೊನೆಗೆ ನಾವು ಜಾಥಾ ಮುಖಾಂತರ ನಾವು ವಿಧಾನಸೌಧಕ್ಕೆ ಹೋಗಿ ಅದನ್ನು ಮೆಮೊರಾಂಡಮ್ ಕೊಡೋಣ ಅಂತಕ್ಕಂಥ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿ ಹೊರಟಾಗ ಏಕಾಏಕಿ ಪೊಲೀಸರನ್ನು ಉಪಯೋಗಿಸಿ ಎಲ್ಲರನ್ನೂ ಆ ಒಂದು ಏನು ಆ ಧರಣಿ ನಿರತರಾದಂಥ ಎಲ್ಲರನ್ನೂ ವಿವಿಧ ಬಸ್ಗಳಲ್ಲಿ ತುಂಬಿಕೊಂಡೋಗಿ ದಿಕ್ಕಾಪಾಲಾಗಿ ಬೆಂಗಳೂರಿನ ಒಂದೊಂದು ಮೂಲೆಯಲ್ಲಿ ರಾತ್ರಿ 11 ಗಂಟೆ 12 ಗಂಟೆನಲ್ಲಿ ಬಿಟ್ಟು ಬಂದಿದ್ದಾರೆ. ಹೆಂಗಸರು ಮಕ್ಕಳು ಪಾಪ ಊಟ ಇಲ್ಲ, ರಾತ್ರಿ ಇಡೀ ಎಲ್ಲ ಅಲ್ಲಿ ನರಳಿದ್ದಾರೆ. ಇಂಥ ಒಂದು ಮಾಡಿದ್ರಿಂದ ಭಾಳ ಎಲ್ಲರಿಗೂ ರೋಸಿ ಹೋಗಿ ಇದು ನಾವು ಸ್ಟ್ರೈಕ್ ಮಾಡಲೇಬೇಕು ಅಂತಕ್ಕಂಥದ್ದನ್ನು ನಮ್ಮ ಏನು ಒಕ್ಕೂಟದ ಮುಖ್ಯಸ್ಥರಾದ ಚಂದ್ರು ಅವರು ಮತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಸಲಹೆ ಕೊಟ್ಟಿದ್ದರಿಂದ ನಾವು ಮುಷ್ಕರವನ್ನು ಮಾಡ್ತಾಯಿದ್ದೀವಿ. ಇವತ್ತಿನ 3ನೇ ದಿವಸ ಕಾಲಿಟ್ಟಿದೆ. ಇವತ್ತಿಗೂ ಸಹ ಸರ್ಕಾರ ಟ್ರೇಡ್ ಯೂನಿಯನ್ ನಾಯಕರುಗಳನ್ನು ಕರೆದು ಮಾತುಕತೆ ನಡೆಸ್ತಾ ಇದೆಯೇ ವಿನಃ ಈ ಒಂದು ಪ್ರತಿಭಟನೆಗೆ ಕಾರಣರಾದಂತಹ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ಗೌರವ ಅಧ್ಯಕ್ಷರು ಮತ್ತು ನಮ್ಮ ಚಂದ್ರು ಅವ್ರನ್ನ ನಾವು ಮಾತುಕತೆಗೆ ಕರೆದು ಸೌಜನ್ಯವಾಗಿ ಮಾತುಕತೆ ಮಾಡುವಂಥ ಒಂದು ಕನಿಷ್ಠ ಸೌಜನ್ಯವನ್ನು ಸರ್ಕಾರ ತೋರ್ತಾ ಇಲ್ಲ. ಆದ್ದರಿಂದ ನಮ್ಮ ಒಂದು ಹೋರಾಟ ಎಲ್ಲಿವರೆಗಿರುತ್ತೆ ಅಂತಂದರೆ ಇದು ಬೇಡಿಕೆ ನಮ್ಮದು ಈಡೇರು. ನಮ್ಮ ಪ್ರಮುಖವಾದ 3 ಬೇಡಿಕೆಗಳು: ಒಂದು, ಸರ್ಕಾರಿ ನೌಕರು ಮಾಡಬೇಕು; ಎರಡನೇದು, ನಮಗೆ ಏನು ಸರ್ಕಾರಿ ನೌಕರ ಸಂಪೂರ್ಣ ಸೌಲಭ್ಯಗಳು ನಮಗೆ ದೊರಕಬೇಕು; ಮತ್ತು ನಮಗೆ ಕೊಡ್ತಾ ಇರ್ತಕ್ಕಂಥ ಏನು ಈ ವೈದ್ಯಕೀಯ ಸೌಲಭ್ಯ ಅದು ಏನೇನೂ ಇಲ್ಲ, ಅದನ್ನು ನಮಗೆ ದಯವಿಟ್ಟು ಅದನ್ನು ನಮಗೆ ಸರ್ಕಾರಿ ಸೌಲಭ್ಯ ಏನು ಸರ್ಕಾರಿ ನೌಕರರು ಕೊಡ್ತಾ ಇದ್ದಾರೆ ಅದೇ ರೀತಿ ವೈದ್ಯಕೀಯ ಸೌಲಭ್ಯ ಕೊಡಬೇಕು. ಮತ್ತು ಪಿಂಚಣಿ ವ್ಯವಸ್ಥೆ ಭಾಳ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. 30 ವರ್ಷ 35 ವರ್ಷ ಸರ್ವಿಸ್ ಮಾಡಿದವರು ಬರೀ 1,500 1,500 1,200 ಪೆನ್ಷನ್ ತಗೋತಾ ಇದ್ದಾರೆ. ಅದರಿಂದ ದಯವಿಟ್ಟು ಪಿಂಚಣಿ ವ್ಯವಸ್ಥೆ ಸರ್ಕಾರಿ ನೌಕರರಿಗೆ ಏನು ಕೊಡ್ತಾ ಇದ್ದಾರೆ ಅದೇ ರೀತಿ ಪಿಂಚಣಿ ವ್ಯವಸ್ಥೆ ಕೊಡಬೇಕು. ಸರ್ಕಾರ ಒಂದು ಕಡೆ ಲಕ್ಷ್ಮಣ ಸವದಿ ಅವರು ಹೇಳಿದ್ರು ಏನಂತ, ನಾವು 8 ತಿಂಗಳಿಂದ ಸಂಬಳ ಕೊಟ್ಟಿದ್ದೀವಿ ಸರ್ಕಾರದಿಂದ ಅಂತ. ಆದರೆ ಇಲ್ಲಿ ಕೆಲವರು ಪೇ ಸ್ಲಿಪ್ಪಿಂದ ದಯವಿಟ್ಟು ತೋರಿಸ್ತೀನಿ ನೋಡಿ. ಆ ಪೇ ಸ್ಲಿಪ್ಪಲ್ಲಿ ನಮ್ಮ ರಾಜ್ಯಗಳನ್ನು ಅವರು ಉಪಯೋಗಿಸ್ಕೊಂಡು ನಮಗೆ ಸಂಬಳ ಕೊಟ್ಟಿದ್ದಾರೆ. ಒಂದು ಕಡೆ ಪೂರ್ತಿ ಸಂಬಳ ಕೊಟ್ಟರೆ ಇನ್ನೊಂದು ಕಡೆ ಪೂರ್ತಿ ಬರೀ ರಿಕವರೀಸ್ ಮಾಡಿಕೊಂಡು ಬರೀ ಕೇವಲ 10,000 8,000 3,000 ಸಂಬಳ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ರೀತಿ ಬದುಕೋಕ್ಕೆ ಸಾಧ್ಯ ಇದೆ ದಯವಿಟ್ಟು ನೋಡಿ. ಈ ಸರ್ವಿಸಲ್ಲಿ ಎಷ್ಟು ಸಂಬಳ ಬಂದಿದೆ ನೋಡ್ಕೊಳ್ಳಿ ದಯವಿಟ್ಟು. 20 ವರ್ಷ ಸರ್ವಿಸ್ ಆದವ್ರಿಗೆ ಈ ರೀತಿ ಸಂಬಳ ಬರ್ತಾ ಇದೆ. ಇಲ್ಲಿ ನೋಡಿ, ಬೇಸಿಕ್ ಇದೆ, ಈ ರೀತಿ ಬರ್ತಾ ಇದೆ. 20 ವರ್ಷ 15,000 ಬೇಸಿಕ್ ಇರಲ್ಲ. 20 ವರ್ಷ ಸರ್ವಿಸ್ ಇದ್ದವರಿಗೆ 10ರಿಂದ 12 ಮೈಸೂರು ಮಹಾನಗರ ಪಾಲಿಕೆ ಗುತ್ತಿಗೆ ಭಾರಿ ವಾಹನ ಚಾಲಕರ ಸಂಘದ ವತಿಯಿಂದ ಇಂದು ನಗರದ ಸಬರ್ ಬಸ್ ಸ್ಟ್ಯಾಂಡ್ ಎದುರಿನ ಪಾಲಿಕೆ ವಾಹನಗಳ ನಿಲ್ದಾಣದ ಆವರಣದಲ್ಲಿ ಸಂಘದ ಉದ್ಘಾಟನೆ ಮತ್ತು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷ
ಎಂಜಿ ನಾಗಣ್ಣಗೌಡ, ಚಾಮುಂಡೇಶ್ವರಿ ಕ್ಷೇತ್ರದ ಅಲ್ಪಸಂಖ್ಯಾತ ಮೋರ್ಚಾದ ಬಿಜೆಪಿ ಅಧ್ಯಕ್ಷರಾದ ಜೆ ಸ್ಟೀಫನ್ ಸುಜಿತ್, ಭಾರಿ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಪ್ರಸನ್ನ ಕುಮಾರ್, ಗೌರವ ಅಧ್ಯಕ್ಷರಾದ ಸಣ್ಣಪ್ಪ ಚಂದ್ರು, ಶ್ರೀನಿವಾಸ್, ದಿನೇಶ್, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್, ರವಿ, ಮಹೇಶ್, ರಾಘವೇಂದ್ರರವರು ಸೇರಿದಂತೆ ಸಂಘದ ಎಲ್ಲಾ ನಿರ್ದೇಶಕರು, ಪದಾಧಿಕಾರಿಗಳು ಹಲವರು ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ನಜರ್ಬಾದ್ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಿಂದ ಅಪರಾಧ ಮಾಸಾಚರಣೆಯ ಕುರಿತು ಮುಖ್ಯ ಪೇದೆಯಾದ ಸಿಕೆ ಕುಮಾರಸ್ವಾಮಿಯವರಿಂದ ಅಪರಾಧ ತಡೆಯ ಸುರಕ್ಷಾ ಸಲಹೆಗಳನ್ನು ತಿಳಿಸಿದರು. ನಂತರ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಕಾರ್ಯಕ್ರಮ ಕುರಿತು ವಾಹನ ಚಾಲಕರ ಸಂಘದ ರಾಜ್ಯಾಧ್ಯಕ್ಷರಾದ ಎಂಜಿ ನಾಗಣ್ಣಗೌಡ ಹಾಗೂ ನಜರ್ಬಾದ್ ಠಾಣೆಯ ಮುಖ್ಯ ಪೇದೆಯಾದ ಸಿಕೆ ಕುಮಾರಸ್ವಾಮಿ ಅವರು ಮಾತನಾಡಿದರು. ದೀಪ ಬೆಳಗಿದ ಎಲ್ಲ ಗಣ್ಯರಿಗೂ ಧನ್ಯವಾದ ಅರ್ಪಿಸುತ್ತಾ ಈಗ ಸಂಘವನ್ನು ಉದ್ದೇಶಿಸಿ ಸನ್ಮಾನ್ಯ ನಿಮಗೆ ನಮ್ಮ ಪೊಲೀಸ್ ಇಲಾಖೆಯ ಒಂದು ಅಪರಾಧ ತಡೆ ಮಾಸದ ಒಂದು ವಿಷಯವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ತಿಂಗಳಲ್ಲಿ ನಾವು ಈ ಪ್ರತಿ ವರ್ಷದ ಡಿಸೆಂಬರ್ ಅಂತ್ಯದಲ್ಲಿ ಅಪರಾಧ ತಡೆ ಮಾಸ ಅಂತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಸಾರ್ವಜನಿಕರಿಗೆ, ಅದರ ಉದ್ದೇಶ ಇಷ್ಟೇ, ಸಾರ್ವಜನಿಕರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಜಾಗೃತಿ ಅರಿವು ಮೂಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಈ ಕೊರೋನಾ ಎಫೆಕ್ಟ್ ಆಗಿ ನಾವು ಈ ಶಾಲಾ ಕಾಲೇಜುಗಳಲ್ಲೆಲ್ಲ ಪ್ರೋಗ್ರಾಮ್ಗಳೆಲ್ಲ ಕಡಿಮೆ ಆಗಿದೆ. ಆದರೂ ಕೂಡ ಎಲ್ಲಿ ಒಂದು 10 ಜನ ಒಂದು ಕಡೆ ಭಾಗವಹಿಸುವಂಥ ಕಾರ್ಯಕ್ರಮಗಳಲ್ಲಿ ನಾವು ಬಂದು ಆ ಸದಾವಕಾಶವನ್ನು ಉಪಯೋಗ ಮಾಡಿಕೊಂಡು ನಮ್ಮ ಒಂದು ಜಾಗೃತಿಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮೂಲ ಉದ್ದೇಶ ಏನಪ್ಪ ಅಂತಂದರೆ, ಈ ಸಮಾಜದಲ್ಲಿ ನೀವೆಲ್ಲರೂ ಕೂಡ ವಾಸ ಮಾಡ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆಗ್ತಕ್ಕಂಥ ಅಪರಾಧ ಚಟುವಟಿಕೆಗಳು, ಈ ಅಪರಾಧಗಳನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕು, ಅಪರಾಧಗಳನ್ನು ನಾವು ತಡಿಬೇಕಾದ್ರೆ ನಮ್ಮ ಪಾತ್ರಗಳು ಏನು. ಈಗ ನಾವು ಒಂದು ಸೊಸೈಟಿನಲ್ಲಿ ನಾವು ಕೂಡ ಈ ಒಂದು ವಾಸ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿಯ ಒಂದು ಕಾನೂನು ಏನಿದೆ, ಈ ನಾವು ಗೌರವ, ನಮ್ಮ ಒಂದು ಸಂವಿಧಾನ ಏನು, ನಮ್ಮ ಕಾನೂನು ಏನು ಅಂತಕ್ಕಂಥ ಅರಿವು ನಮ್ಮಲ್ಲಿ ಇರಬೇಕಾಗ್ತದೆ. ಏನು ಕಾನೂನಿದೆ, ಈ ಪ್ರತಿಯೊಂದು ಈ ಒಂದು ಭಾಷೆ ಆಗಲಿ, ನಮ್ಮ ಒಂದು ನಾವೇನು ವಾಸ ಮಾಡ್ತಿದ್ವಿ ಆ ಜಾಗದಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಸಮಾಜದಲ್ಲಿ ಹಲವಾರು ಅಪರಾಧಗಳ ಚಟುವಟಿಕೆಗಳು ನಡೀತಾ ಇದೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥವ್ರು ಸುಮಾರು ಜನ ಹೋಗ್ತಾ ಇದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಪೊಲೀಸ್ನವರೇ, ಎಲ್ಲ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು % ಪೊಲೀಸ್ನವ್ರು ಇದ್ದಾರೆ, ಪೊಲೀಸ್ನಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಅನುಗುಣವಾಗಿ ನಾವು ಪೊಲೀಸ್ನವರು ಭಾಳ ಕಡಿಮೆ ಇದ್ದೀವಿ. ಕಡಿಮೆ ಇದ್ದ ಜೊತೆಯಲ್ಲಿ ನಿಮ್ಮ ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗ್ತದೆ. ಸಾರ್ವಜನಿಕರ ಸಹಕಾರ ತುಂಬ ಮುಖ್ಯ ಆಗ್ತದೆ. ಈಗ ಯಾವುದೋ ನಿಮ್ಮ ಕಣ್ಮುಂದೆ ಒಂದು ಅಪರಾಧ ನಡೀತಾ ಇದೆ ಅಂತಂದರೆ ನನಗೆ ಸಂಬಂಧ ಇಲ್ಲ ಅಂತ ಹೋಗ್ತಕ್ಕಂಥ ಪ್ರವೃತ್ತಿಯನ್ನು ದಯಮಾಡಿ ಬಿಡಬೇಕಾಗ್ತದೆ. ಈಗ ನೀವು ಚಾಲಕರಿದ್ದೀರಿ, ಎಲ್ಲ ಒಂದು ಕಡೆ ಒಂದು ಆಕ್ಸಿಡೆಂಟ್ ಆಗ್ತದೆ. ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ಏನು ತಕ್ಷಣ ಸಿಗಬೇಕಾದಂಥ ಒಂದು ಗ್ಲಾಸ್ ನೀರೇ ಆಗ್ಬೋದು, ಒಂದು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನೇ ಆಗ್ಬೋದು, ಏನೋ ಒಂದು ಮಾನವೀಯತೆಯ ಒಂದು ಮೌಲ್ಯವನ್ನು ಬೆಳೆಸ್ಕೋಬೇಕಾಗ್ತದೆ. ನಮ್ಗೇನು ಬೇಕು, ಇದು ಯಾರೋ ಹೋಗಿದ್ದಾನೆ ಏನೋ ಅಂತ ಅಂದ್ಬಿಟ್ಟು ಹೊಟ್ಟೋದ್ರೆ ಆ ವ್ಯಕ್ತಿ ಪ್ರಾಣ ಪಕ್ಷಿ ಅಲ್ಲೇ ಹೋಗ್ತದೆ. ಸಾರ್ವಜನಿಕರಾಗಿ ನಮಗೂ ಕೂಡ ಕಾಳಜಿ ಇದೆ. ಪೊಲೀಸ್ನವರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಒಂದು ಜವಾಬ್ದಾರಿ ಆದರೆ ತಕ್ಷಣದಲ್ಲಿ ಅವ್ರು ಬಂದು ಅಟೆಂಡ್ ಮಾಡಿ ಅವ್ರನ್ನ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡೋ ತನಕ ಗೋಲ್ಡನ್ ಅವರ್ ಏನಿದೆ, ಆ ಗೋಲ್ಡನ್ ಅವರಲ್ಲಿ ದಯಮಾಡಿ ನೀವು ಚಾಲಕ ವರ್ಗದವರಿದ್ದೀರಿ, ರಸ್ತೆಯಲ್ಲಿ ಹೆಚ್ಚು ದಿನ ಬೆಳಗಾದರೆ ರಸ್ತೆಯಲ್ಲೇ ಇರ್ತೀರಿ, ಸಂಚಾರ ಅಪರಾಧಗಳನ್ನು ಏನು ಟ್ರಾಫಿಕ್ ಅಫೆನ್ಸ್ಗಳು ಸುಮಾರು ಆಗ್ತಾ ಇರ್ತದೆ, ನಿಮ್ಮ ಕಣ್ಮುಂದೆ ನಡೆದಾಗ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೊಂಡು ದಯಮಾಡಿ ಆ ಏನು ಇಂಜುರೀಸ್ ಇರ್ತಾರೆ ದಯಮಾಡಿ ಅವ್ರಿಗೆ ಹಾಸ್ಪಿಟ್ಲಿಗೆ ಏನು ಶಿಫ್ಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಮತ್ತು ಇನ್ನು ಅಪರಾಧ ಚಟುವಟಿಕೆ, ಒಂದು ಸರಗಳತನ ಆಗ್ಬೋದು, ಮನೆಗಳತನ ಆಗ್ಬೋದು, ಯಾವುದೇ ಒಂದು ಅಂಥ ಒಂದು ವ್ಯಕ್ತಿಗಳ ಅನುಮಾನಾಸ್ಪದವಾದ ವ್ಯಕ್ತಿಗಳ ವಿರುದ್ಧ ನೀವು ಜಾಗರೂಕರಾಗಬೇಕಾಗ್ತದೆ. ನಾವು ಈಗ ಸುಮಾರು ಜನ ಮೋಸ ಹೋಗ್ತಾ ಇದ್ದೀವಿ. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಈಗ ಯಾವುದೋ ಒಂದು ಚೀಟಿ ವ್ಯವಹಾರ ಆಗಿರ್ಬೋದು, ಈಗ ಬೆಂಗಳೂರಿನಲ್ಲಿ IME ಹಗರಣ ಇರ್ಬೋದು, ಅಥವಾ ಬೇರೆ ಯಾವುದೋ ಒಂದು ಸರಗಳತನ ಇರ್ಬೋದು, ಅಥವಾ ಬೈಕ್ ಕಳ್ತನ ಇರ್ಬೋದು, ಇದು ನೂರಾರು ಅಫೆನ್ಸ್ಗಳು ನಡೀತಾ ಇರ್ತದೆ. ಅದು ನಮ್ಮ ಒಂದು ನೆಗ್ಲಿಜೆನ್ಸು, ಆಮೇಲೆ ಯಾವುದೋ ಒಂದು ಸೈಟ್ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ಈ ಥರದಲ್ಲಿ ಮೋಸ ಹೋಗ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಕೂಡ ಈ ಒಂದು ಅಪರಾಧ ಚಟುವಟಿಕೆಗಳು ಆಗದೇ ಇರೋ ರೀತಿ ನಾವು ಕೂಡ ಜಾಗರೂಕರಾಗಿ ಏನೋ ಒಂದು ಈ ಸಮಾಜದಲ್ಲಿ ನಮ್ಮದು ಒಂದು ಕೊಡುಗೆಯನ್ನು ಕೊಡ್ತಕ್ಕಂಥ ಪಾಲ್ದಾರ ಆಗಬೇಕಾಗ್ತದೆ ಅನ್ನೋದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಹೇಳುವಂಥ ವಿಚಾರಗಳು ತುಂಬ ಇದೆ, ಆದರೆ ಇವತ್ತು ವೇದಿಕೆಯಲ್ಲಿ ನಾವು ಈ ಇನ್ನೇನು ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೀವಿ. ಇಷ್ಟೊತ್ತು ಕೂತು ತಾವು ವೇದಿಕೆಯಲ್ಲಿ ಏನು ಮುಖ್ಯಸ್ಥರು ತಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ನೀವು ಕೂಡ ಬಹಳ ಸಮಾಧಾನ ಚಿತ್ತದಿಂದ ಕೇಳಿದಿರಿ. ನಮಗೆ ಈ 2 ಮಾತನ್ನ ಆಡಲಿಕ್ಕೆ ಈ ವೇದಿಕೆಯಲ್ಲಿ ಲಾರಿ ಏನು ಗುತ್ತಿಗೆ ಚಾಲಕರ ಸಂಘ ಓಪನ್ ಮಾಡಿದರೆ ಅವಕಾಶ ಮಾಡಿಕೊಟ್ಟಂತಹ ಪದಾಧಿಕಾರಿಗಳು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮುಖ್ಯಸ್ಥರುಗಳಿಗೆ ಎಲ್ರಿಗೂ ನಮ್ಮ ನಜರ್ಬಾದ್ ಪೊಲೀಸ್ ಠಾಣೆ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸಿ
ಅಧ್ಯಕ್ಷರು ಪ್ರಸನ್ನ ಕುಮಾರ್ ಅವರಿಗೆ ಧನ್ಯವಾದಗಳು. ಈಗ ಮಾಲಾರ್ಪಣಾ ಕಾರ್ಯಕ್ರಮ ಸಂಘದ ವತಿಯಿಂದ ಗೌಡರಿಗೆ ಸಂಘದ ಪದಾಧಿಕಾರಿಗಳಿಂದ ಒಂದು ಮಾಲಾರ್ಪಣೆ ಕಾರ್ಯಕ್ರಮ. ಏನಿವತ್ತು ಕರ್ನಾಟಕದಲ್ಲಿ ಎಲ್ಲ ಕಾರ್ಪೊರೇಷನ್ಗಳು, ನಗರಸಭೆಗಳು, ಪುರಸಭೆಗಳು, ಪಟ್ಟಣ ಪಂಚಾಯತಿಗಳಲ್ಲಿ, ಪಾಲಿಕೆಗಳಲ್ಲಿ ಸುಮಾರು 3,000-4,000 ಜನ ವಾಹನ ಚಾಲಕರು ನಗರಗಳನ್ನು ಸ್ವಚ್ಛ ಮಾಡ್ತಕ್ಕಂಥ ಕೆಲಸದಲ್ಲಿ ಪೌರ ಕಾರ್ಮಿಕರಿಗೆ ಸಮನಾಗಿ ಇವತ್ತು ಕೆಲಸವನ್ನು ಮಾಡ್ತಿದ್ದಾರೆ ಹೊರಗುತ್ತಿಗೆ ಆಧಾರದಲ್ಲಿ. ರಾಜ್ಯ ಸರ್ಕಾರ ಇವತ್ತೇನು ಪೌರ ಕಾರ್ಮಿಕರನ್ನು ಕಾಯಂ ಮಾಡಿತು, ನೇರ ವೇತನಕ್ಕೆ ಒಳಪಡಿಸ್ತು, ಅದೇ ಮಾದರಿಯಲ್ಲಿ ನಮ್ಮ ವಾಹನ ಚಾಲಕರನ್ನು ಕೂಡ ನೇರ ವೇತನಕ್ಕೆ ಒಳಪಡಿಸಬೇಕು, ಗುತ್ತಿಗೆಯನ್ನು ರದ್ದುಪಡಿಸಬೇಕು ಅಂತಕ್ಕಂಥದ್ದು ನಮ್ಮ ಹೊರಗುತ್ತಿಗೆ ವಾಹನ ಚಾಲಕ ಸಂಘದ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ. ಇವತ್ತು ಏನು ಮೈಸೂರು ಪಾಲಿಕೆ ಒಳಗಡೆ ಕೆಲಸ ಮಾಡ್ತಕ್ಕಂಥ ಭಾರೀ ವಾಹನ ಚಾಲಕರಿದ್ದಾರೋ, ಮೈಸೂರು ನಗರ ಇವತ್ತು ಏನಾದರೂ ಸ್ವಚ್ಛತೆಯಾಗಿದೆ ಅಂತ ಹೇಳಿದ್ರೆ ಇವರ ಕೊಡುಗೆ ಭಾಳ ದೊಡ್ಡದು. ಇವರನ್ನು ಅತ್ಯಂತ ಗೌರವಯುತವಾಗಿ ನಡೆಸ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಈ ನಗರದ ಪಾಲಿಕೆ ಇರ್ತಕ್ಕಂಥ ಎಲ್ಲ ಆಡಳಿತ ಮಂಡಳಿ ಮೇಲಿದೆ, ರಾಜ್ಯ ಸರ್ಕಾರದ ಮೇಲಿದೆ. ಹಂಗಾಗಿ ನಾನು ಈ ವೇದಿಕೆಯಲ್ಲಿ ಒತ್ತಾಯ ಮಾಡ್ತೀನಿ, ಈ ಕೂಡಲೇ ರಾಜ್ಯ ಸರ್ಕಾರ ಎಲ್ಲ ಹೊರಗುತ್ತಿಗೆ ವಾಹನ ಚಾಲಕರಿಗೆ ಗುತ್ತಿಗೆಯನ್ನು ರದ್ದು ಮಾಡಿ ಅವರನ್ನು ನೇರವಾಗಿ ಸರ್ಕಾರದಿಂದನೇ ಸಂಬಳವನ್ನು ಕೊಡ್ತಕ್ಕಂಥದ್ದು. ಪೌರ ಕಾರ್ಮಿಕರ ಮಾದರಿಯಲ್ಲಿ ಅವ್ರಿಗೂ ಕೂಡ ಬೆಳಗಿನ ತಿಂಡಿಯನ್ನು ಕೊಡಬೇಕು, ಅವ್ರಿಗೂ 25 ಲಕ್ಷ ರೂಪಾಯಿ ಏನು ವಿಮೆ, ಜೀವ ವಿಮೆಯನ್ನು ವಿಸ್ತರಿಸಬೇಕು, ಎಲ್ಲ ಸೌಲಭ್ಯಗಳನ್ನ ಕೊಡಬೇಕು. ಈ ನಿಟ್ಟಿನಲ್ಲಿ ನಾವು ಮಾರ್ಚ್ ತಿಂಗಳು 2021ಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತಿ, ಪಾಲಿಕೆಗಳಲ್ಲಿ ನಮ್ಮ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಕೊಂಡೊಯ್ಯಬೇಕು ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದೀವಿ. ಸರ್ಕಾರಕ್ಕೆ ನಾವು ಈಗಲೂ ಕೂಡ ಇದನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಆಗ್ರಹವನ್ನು ಮಾಡ್ತೀವಿ. ಸರ್ಕಾರ ನಮ್ಮ ಬೇಡಿಕೆ ಬಗ್ಗೆ ಭಾಳ ಒಂದು ಸವಿನಯವಾಗಿ ಮತ್ತು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. MB ನಾಗನಗೌಡ, ರಾಜ್ಯಾಧ್ಯಕ್ಷರು, ಹೊರಗುತ್ತಿಗೆ ವಾಹನ ಚಾಲಕರ ಸಂಘ. ಮೈಸೂರಿನಲ್ಲಿ ಇಂದು 3ನೇ ದಿನವೂ ಬಸ್ ಸಂಚಾರ ಸ್ಥಗಿತಗೊಂಡಿದೆ. ಕೆಎಸ್ಆರ್ಟಿಸಿ ಸಿಬ್ಬಂದಿಯನ್ನು ಸರ್ಕಾರಿ ನೌಕರರು ಎಂದು ಪರಿಗಣಿಸುವಂತೆ ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಮೈಸೂರು ನಗರ ಹಾಗೂ ಗ್ರಾಮಾಂತರ ವಿಭಾಗದ ಸಿಬ್ಬಂದಿ ಪೂರ್ಣ ಬೆಂಬಲ ನೀಡಿದ ಪರಿಣಾಮ ಇಂದು ಸಹ ಬಸ್ಗಳ ಸಂಚಾರ ಸ್ಥಗಿತಗೊಂಡಿತು. ಇದರಿಂದ ಪ್ರಯಾಣಿಕರು ಪರದಾಡುವಂತಾಯಿತು. ನಗರ ಹಾಗೂ ಗ್ರಾಮಾಂತರ ಬಸ್ ನಿಲ್ದಾಣಗಳು ಬಿಕೋ ಎನ್ನುತ್ತಿದ್ವು. ಬೆರಳೆಣಿಕೆ ಪ್ರಯಾಣಿಕರು ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಿದ್ದರು. ಪ್ರತಿದಿನ 175 ಮಾರ್ಗಗಳಲ್ಲಿ 6,000 ಟ್ರಿಪ್ಗಳನ್ನು 450 ನಗರ ಬಸ್ಗಳು ಸಂಚರಿಸುತ್ತಿದ್ವು. ಆದರೆ ಇಂದು ಸಹ ಬಸ್ ರಸ್ತೆಗಿಳಿಯಲಿಲ್ಲ. ಗ್ರಾಮಾಂತರದಲ್ಲಿ 800 ಬಸ್ಗಳು 2,500 ಟ್ರಿಪ್ಗಳನ್ನು ಸಂಚರಿಸುತ್ತಿದ್ವು. ಆದರೆ ಬಂದ್ನಿಂದ ಬಸ್ಗಳು ಸಂಚರಿಸಲಿಲ್ಲ. ಇದೇ ಸಂದರ್ಭದಲ್ಲಿ ಖಾಸಗಿ ಬಸ್ಗಳು ಈ ಬಂದ್ನ ಲಾಭವನ್ನು ಪಡೆದು ವಿವಿಧೆಡೆಗೆ ಸಂಚಾರ ನಡೆಸಿದ್ವು. ಅಂತೆಯೇ ಟ್ಯಾಕ್ಸಿ, ಕ್ಯಾಬ್ಗಳು ಈ ಬಂದ್ನ ಸದುಪಯೋಗವನ್ನು ಪಡೆದಿದ್ದು ಇಂದು ನಗರದಲ್ಲಿ ಕಂಡುಬಂದಿತು. ದಿ ಮೈಸೂರು ಕೋಆಪರೇಟಿವ್ ಬ್ಯಾಂಕಿನ 2019-20 ಸಾಲಿನ 114ನೇ ವಾರ್ಷಿಕ ಮಹಾಸಭೆಯನ್ನು ಇಂದು ನಗರದ ಗೀತಾ ಮಂದಿರದ ಕಲ್ಯಾಣ ಮಂಟಪದಲ್ಲಿ ವಿಡಿಯೋ ವರ್ಚುವಲ್ ಮೀಟಿಂಗ್ ಮೂಲಕ ನಡೆಸಲಾಯಿತು. ಮುಂಚಿತವಾಗಿ ಷೇರುದಾರರಿಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನೋಂದಾಯಿಸಿಕೊಳ್ಳಬೇಕೆಂದು ಬ್ಯಾಂಕಿನ ಆಡಳಿತ ಮಂಡಳಿಯು ಪ್ರಕಟಣೆಯಲ್ಲಿ ತಿಳಿಸಿ ವೆಬ್ಸೈಟ್ನ ಲಿಂಕ್ನ ಮೂಲಕ ಈ ಸಭೆಯಲ್ಲಿ ಪಾಲ್ಗೊಳ್ಳಬಹುದಾಗಿ ತಿಳಿಸಿದರು. ಅಂತೆಯೇ ಷೇರುದಾರರು ಲಿಂಕ್ನ ಮೂಲಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಅಂತೆಯೇ ಸಭೆಯಲ್ಲಿ ಅಧ್ಯಕ್ಷರಾದ ಕೆ ಉಮಾಶಂಕರ್, ಉಪಾಧ್ಯಕ್ಷರಾದ ಪಡುವಾರಹಳ್ಳಿ ರಾಮಕೃಷ್ಣ, ನಿರ್ದೇಶಕರುಗಳಾದ ರವಿಕುಮಾರ್ ರಾಜಕೀಯ, ಎಸ್ಬಿಎಂ ಮಂಜು, ಯೋಗೇಶ್, ಹರೀಶ್ ಕುಮಾರ್, ಸೋಮಣ್ಣ, ಅರವಿಂದ, ಮಂಚಪ್ಪ, ರೇವಣ್ಣ, ಆರ್ ರವಿಕುಮಾರ್,
ಕುಮಾರ್, ರಾಜೇಶ್ವರಿ, ಸವಿತಾ ಮತ್ತು ವೃತ್ತಿಪರ ನಿರ್ದೇಶಕರಾದ ರಮೇಶ್ ಗೌಡ, ಸಿಎಸ್ ರಾಮಕೃಷ್ಣಯ್ಯ ಹಾಗೂ ಕಾರ್ಯದರ್ಶಿ ಕೆ ಹರ್ಷಿತ್ ಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬಳಿಕ ಈ ವಾರ್ಷಿಕ ಮಹಾಸಭೆಯ ಕುರಿತು ಬ್ಯಾಂಕಿನ ಕಾರ್ಯದರ್ಶಿಯಾದ ಕೆ ಹರ್ಷಿತ್ ಗೌಡರವರು ಮಾತನಾಡಿದರು. ಮೈಸೂರಿನ ವಿನೋಬ ರಸ್ತೆಯ ಕಲಾಮಂದಿರದಲ್ಲಿ ಮೈಸೂರು ಜಿಲ್ಲಾ ಪೌರಾಣಿಕ ರಂಗಭೂಮಿ ನಿರ್ದೇಶಕರು, ವಾದ್ಯ ವೃಂದದವರು ಹಾಗೂ ಹರಿಕಥಾ ಕೀರ್ತನಕಾರರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ನಾಟಕ ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಗೌರವಾಧ್ಯಕ್ಷರಾದ ಜ್ಞಾನೇಶ್ ಗುಡ್ಡಪ್ಪ, ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥ ಸ್ವಾಮೀಜಿ, ಕಾಗಿನೆಲೆ ಗುರುಪೀಠದ ಶಿವಾನಂದಪುರಿ ಸ್ವಾಮೀಜಿ, ಇಳ್ಳಯಾಳ್ವಾರ್ ಸ್ವಾಮೀಜಿ, ರಘುರಾಮ್ ವಾಜಪೇಯಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಅಂತೆಯೇ ಮೈಸೂರಿನ ರೇಣುಕಾ ಕಲಾವೃಂದ ತಂಡದಿಂದ ದಾನಶೂರ ಕರ್ಣ ಪೌರಾಣಿಕ ನಾಟಕ ಪ್ರದರ್ಶನ ನಡೆಸಲಾಯಿತು. ಗೌರವಾನ್ವಿತ ಮುಖ್ಯ ನ್ಯಾಯಾಧೀಶರು ಜಿಲ್ಲಾ ಕೋರ್ಟ್ ಹಾಸನ ಶ್ರೀ ಸಿ.ಕೆ. ಬಸವರಾಜ್ ಅವರು ಮತ್ತೊಂದು ವಿಶೇಷ ಅಂದರೆ ಅವರು ಕೂಡ ಸ್ವತಃ ಕಲಾವಿದರ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇದೀಗ ಎಲ್ಲರಿಗೂ ಬೆಳಗಿನ ನಮಸ್ಕಾರಗಳು. ಮೈಸೂರು ಜಿಲ್ಲಾ ಪೌರಾಣಿಕ ರಂಗಭೂಮಿ ನಿರ್ದೇಶಕರು, ವಾದ್ಯವೃಂದದವರು ಹಾಗೂ ಹರಿಕಥಾ ಕೀರ್ತನಕಾರ ಸಂಘ ಇದರ ಜಿಲ್ಲಾ ಮೈಸೂರು ಕಲಾಮಂದಿರ ಏರ್ಪಡಿಸಿದ್ದು, ಈ ಒಂದು ಸುಂದರ ವೇದಿಕೆಯಲ್ಲಿ ಆಸನಾಗಿರ್ತಕ್ಕಂತಹ ಆದಿಚುಂಚನಗಿರಿ ಶಾಖಾ ಮಠದ